ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆರಿಲಾಗ್ಸ್ ಬೈ ಹೇಮಾ. ಸೊ ಟುಡೇ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂತ ಅಂದರೆ ಎಲ್ಲರೂ ರೀಲ್ಸ್ ಮಾಡ್ತೀರಾ, ವಿಡಿಯೋಸ್ ಮಾಡಿರ್ತೀರಾ, ಸ್ಲೋ ಮೋಷನ್ ವಿಡಿಯೋಸ್ ಮಾಡಿರ್ತೀರಾ, ಯಾವ ಥರ ಎಡಿಟ್ ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಇವತ್ತು ನಾವು ನೋಡೋಣ ಹೇಗೆ ಎಡಿಟ್ ಮಾಡಬೇಕು ಇನ್ ಶಾರ್ಟ್ ಆರ್ ವಿ ಎನ್ ಎಡಿಟರ್ ಆ್ಯಪಲ್ಲಿ ಅಂತ ಹೇಳ್ಬಿಟ್ಟು. ನಾನು ಫಸ್ಟು ವಿ ಎನ್ ಎಡಿಟರ್ ಆ್ಯಪಲ್ಲಿ ತೋರಿಸ್ತೀನಿ ಯಾವ ಥರ ಮಾಡಬೇಕು ಅಂತ. ಅದಾದಮೇಲೆ ಇನ್ ಶಾರ್ಟಲ್ಲಿ ನೋಡೋಣ ಯಾವ ಥರ ವಿಡಿಯೋಸ್ನ ಎಡಿಟ್ ಮಾಡ್ಬೋದು ಅಂತ. ಸೊ ಟೈಮ್ ಪರ್ಮಿಟ್ ಆದರೆ ಇನ್ ಶಾರ್ಟ್ ತೋರಿಸ್ತೀನಿ, ಇಲ್ಲಾಂದರೆ ವಿ ಎನಲ್ಲಿ ಮಾತ್ರ ತೋರಿಸ್ತೀನಿ, ಓಕೆನಾ? ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಫಸ್ಟು ಲೈಕ್ ಬಟನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಫಾರ್ ಫರ್ದರ್ ನೋಟಿಫಿಕೇಷನ್ಸ್. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟು ನೀವು ಏನು ಮಾಡಬೇಕು ಅಂತಂದರೆ ವಿ ಎನ್ ಆ್ಯಪ್ನ ಓಪನ್ ಮಾಡಿ, ಓಕೆನಾ? ಸೊ ಅದಾದಮೇಲೆ ವಿ ಎನ್ ಆ್ಯಪ್ ಓಪನ್ ಮಾಡಿ ಆದಮೇಲೆ ನಿಮ್ಗೆ ಈ ಥರ ಕಾಣಿಸುತ್ತೆ ಪೇಜು. ಸೊ ಏನಂತ ಇರುತ್ತೆ, ವಿ ಎನ್ ಪ್ರಾಜೆಕ್ಟ್ ಇರುತ್ತೆ, ಪ್ರಾಜೆಕ್ಟ್ ಓವರ್ಲೇ ಟೆಂಪ್ಲೇಟ್ಸ್ ಅಂತ ಇರುತ್ತೆ. ಅದ್ಮೇಲೆ ನ್ಯೂ ಪ್ರಾಜೆಕ್ಟ್ ಅಂತ ಕ್ಲಿಕ್ ಮಾಡಿ ಆದಮೇಲೆ ನಿಮ್ಗೆ ಎಷ್ಟೊಂದು ವೆರೈಟಿ ನೀವು ವಿಡಿಯೋ ಮಾಡಿರ್ತೀರ ಅದರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡ್ಕೊಳ್ಳಿ. ಓಕೆ, ನಾನು ಇದನ್ನು ಚೂಸ್ ಮಾಡ್ತಾಯಿದ್ದೀನಿ. ಫೈನ್. ಅದಾದಮೇಲೆ ಆ ವಿಡಿಯೋ ಅಲ್ಲಿ ಬಂದುಬಿಟ್ಟು ಆ ಟೈಮ್ ಲೈನ್ ಕೂತ್ಕೊಳ್ಳುತ್ತೆ. ಇವಾಗ ಏನು ಮಾಡಬೇಕು ನೀವು ನೆಕ್ಸ್ಟು ಅಂತ ಅಂದರೆ, ಸೊ ಅದನ್ನು ಎಡಿಟ್ ಮಾಡೋಣ ಅಂತೆ. ಮೇಲ್ಗಡೆ ಮ್ಯೂಸಿಕ್ ಪ್ಲಸ್ ಅಂತ ಇದೆ ಅಲ್ವಾ, ನೀವು ಆಲ್ರೆಡಿ ಸೇವ್ ಮಾಡಿರೋ ಮ್ಯೂಸಿಕ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ನ್ಯೂ ಮ್ಯೂಸಿಕ್ನ ನೀವು ಎಕ್ಸ್ಟ್ರಾಕ್ಟ್ ಫ್ರಮ್ ವಿಡಿಯೋ ಅಂತಲೂ ಆಪ್ಷನ್ ಇದೆ, ಎಕ್ಸ್ಟ್ರಾಕ್ಟ್ ಫ್ರಮ್ ಲಿಂಕ್ ಅಂತ ಇದೆ. ಸೊ ಲೆಟ್ಸ್ ಟೇಕ್ ಇಟ್ ಫ್ರಮ್ ದ ಲಿಂಕ್ ಆರ್ ವಿಡಿಯೋ, ಅಥವಾ ಸೇವ್ ಆಗಿರೋದನ್ನ ತೊಗೊಳ್ಳಿ. ಓಕೆ, ಅದಾದಮೇಲೆ ಟಿ ಪ್ಲಸ್ ಅಂತ ಇದೆ ಅಲ್ವಾ, ಟಿ ಪ್ಲಸ್ ಅಂದರೆ ಟೆಕ್ಸ್ಟ್ನ ಆ್ಯಡ್ ಮಾಡ್ಬೋದು ನೀವು. ಪ್ಲಸ್ ಅಂದರೆ ಆ್ಯಡಿಂಗ್, ಟಿ ಪ್ಲಸ್ ಅಂದರೆ ನಾನು ಸಮಥಿಂಗ್ ವಿಲಾಗ್ಸ್ ಬೈ ಹೇಮಾ ಅಂತ ಕೊಡ್ತೀನಿ. ಮತ್ತು ಡಬಲ್ ಕ್ಲಿಕ್ ಮಾಡಿದಾಗ ಆ ಟೆಕ್ಸ್ಟ್ನ ನೀವು ಎಡಿಟ್ ಮಾಡ್ಕೋಬೋದು. ನೀವೇನಾರು ಹಾಕೋಬೋದು, ಹಾಲಿಡೇ ಟ್ರಿಪ್ ಅಂತ ಏನಾದರೂ ಹಾಕೋಬೋದು, ಕನ್ನಡ ರೀಲ್ಸ್, ಕನ್ನಡ ವೀಡಿಯೋಸ್, ಈ ಥರ ಏನಾದರೂ ಹಾಕೋಬೋದು. ಫೈನ್. ಅದಾದಮೇಲೆ ಇಮೇಜ್ ಪ್ಲಸ್ ಅಂತ ಇದೆ, ಯಾವುದಾದ್ರೂ ಇಮೇಜ್ ಕೂಡ ಆ್ಯಡ್ ಮಾಡ್ಬೋದು ಇದರಲ್ಲಿ. ಇಲ್ಲ ಅಂತ ಅಂದರೆ ಇಮೇಜ್ ಜೊತೆಗೆ ನೀವು ಏನಾದರೂ ಸ್ಟಿಕ್ಕರ್ಸು, ಇಮೋಜಿಸು ಏನಾದರೂ ಹಾಕೋಬೋದು. ಅದಾದಮೇಲೆ ಸ್ಪೀಡ್ ಆಪ್ಷನ್ಸ್ ಇದೆ, ಬೇರೆ ಬೇರೆ ಕೆಳಗಡೆ ಫುಲ್ ಒಂದು ಲೈನ್ ಕೊಟ್ಟಿದ್ದಾರಲ್ಲ, ಅಲ್ಲಿ ನೋಡಿ ಕ್ಲಿಕ್ ಮಾಡಿ ನಾನು ತೋರಿಸ್ತೀನಿ, ಜಸ್ಟ್ ನೋಡ್ತಾ ಹೋಗಿ. ಸೊ ಗೊತ್ತಾಯ್ತಲ್ಲ, ಈ ಥರ ನಾವು ವೀಡಿಯೋಸ್ನ ಎಷ್ಟು ಬೇಕಾದ್ರೂ ಎಡಿಟ್ ಮಾಡ್ಕೋಬೋದು. ಅದೇನು ಫ್ರೀ ಆಗಿದೆ, ಏನು ಸಬ್ಸ್ಕ್ರಿಪ್ಷನ್ ಬೇಕಿಲ್ಲ, ಏನೂ ಬೇಕಿಲ್ಲ. ಸೊ ಈ ಥರ ನೀವು ವಿಡಿಯೋಸನ್ನು ಮಾಡಿ ಎಡಿಟು ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ, ಆ್ಯಪ್ ತುಂಬ ಚೆನ್ನಾಗಿದೆ. ವಿ ಎನಲ್ಲೂ ಮಾಡ್ಬೋದು, ಇನ್ ಶಾರ್ಟಲ್ಲಿ ಆಗ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ ಶಾರ್ಟಲ್ಲಿ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ, ಓಕೆನಾ? ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ನಿಮಗಿಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.